ಪೊಲೀಸ್ ಮಹಾರಾಜಕ್ಕೂ ಜೈ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿನಂತೆ ಯೇಸು ಕ್ರಿಸ್ತ ನಾಮೆಲ್ಲರೂ ಹೊಂದಿಸ್ತಾನೆ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಪ್ರಣಯ ವಾಕ್ಯ ನಡಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಸಮಯದಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಕೂತ್ಕೊಳ್ಳೋಣ. ದೇವರ ವಾಕ್ಯ ಸಂದೇಶದ ಕಡೆಗೆ ನಾವು ಹೋಗೋಣ. ಹೋದ ವಾರ ಯಾವ ವಿಷಯದ ಕುರಿತಾಗಿ ದೇವರು ನಮ್ಮ ಸಂಗಡ ಮಾತಾಡಿದ್ರು? ಯಾರಾದ್ರು ನೆನಪು ಮಾಡ್ತೀರಾ? ಯಾವ ವಿಷಯದ ಕುರಿತಾಗಿ ಪರಿಶುದ್ಧಾತ್ಮ ದೇವರು ಹೋದ ವಾರ ನಮ್ಮ ಸಂಗಡ ಮಾತಾಡಿದ್ರು? ನೆನಪಿದೆನಾ? ಮರ್ತು ಬಿಟ್ಟಿದ್ದೀರಾ? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾವ ವಿಷಯ ಇತ್ತು? ಶಿಲುಬೆ ಎನ್ನುವಂಥದ್ದು ಮನುಷ್ಯರಿಗೂ ಮತ್ತು ದೇವರಿಗೂ ಮತ್ತು ಮನುಷ್ಯರಿಗೂ ಒಂದು ಹೊಸದಾಗಿರ್ತಕ್ಕಂಥ ನೂತನವಾದಂಥ ಸಂಬಂಧವನ್ನು ಮಾಡಿತು ಎನ್ನುವಂಥ ಸಂಗತಿಯನ್ನು ನಾವು ಓದುವಾರ ನೋಡಿದಂಥವರಾಗಿದ್ದೇವೆ. ಆ ವಾಕ್ಯದ ಮೂಲಕವಾಗಿ ನೀವು ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂಬುದಾಗಿ ನಾನು ನಂಬ್ತಾ ಇದ್ದೇನೆ. ಈ ಸಮಯದಲ್ಲಿ ಒಂದು ವಿಶೇಷವಾದಂಥ ಸಂಗತಿ ಕಡೆಗೆ ನಾವು ಹೋಗ್ಲಿಕ್ಕಿದ್ದೇವೆ. ಅಂಶ ಏನಂತಂದರೆ, ಸ್ಥಿರ ಉಳ್ಳವರಾಗಿ ನಾವು ಇರಬೇಕು. ಸ್ಥಿರತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಏನ್ರಿ? ಸ್ಥಿರತೆ. ಹಲ್ಲೆಲೂಯಾ. ಯಾವ ರೀತಿಯಾಗಿ ಒಂದು ಮನೆ ಸ್ಟ್ರಾಂಗ್ ಆಗಿ ನಿಂದಿರಬೇಕಾದ್ರೆ ಅದರ ಬುನಾದಿ ಅನ್ನುವಂಥದ್ದು ಹೆಂಗಿರಬೇಕು? ಸ್ಥಿರವಾಗಿರಬೇಕು. ಹಲ್ಲೆಲೂಯಾ. ಸ್ಟ್ಯಾಂಡರ್ಡ್ ಆಗಿ ಅದು ಇರಬೇಕು. ಸ್ಥಿರತೆ ಎನ್ನುವಂಥದ್ದು ಬಹಳ ಮುಖ್ಯ ಎಂಬುದಾಗಿ ಸತ್ಯವೇದದಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಲೌಕಿಕ ವಿಷಯಗಳಲ್ಲೆಲ್ಲ ಆತ್ಮೀಯ ವಿಷಯಗಳಲ್ಲಿ ಯಾವ ಸಂಗತಿಗಳಿಗಾಗಿ ನಾವು ಸ್ಥಿರತೆ ಉಳ್ಳವರಾಗಿ ಇರಬೇಕೆಂಬುದಾಗಿ ಇವತ್ತಿನ ದಿವಸ ನಾವು ಧ್ಯಾನ ಮಾಡೋಣ. ಅನೇಕರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಭಕ್ತಿಯ ಜೀವಿತದಲ್ಲಿ ಬಿದ್ದು ಹೋಗುತ್ತಾ, ಸೋತು ಹೋಗುತ್ತಾ, ಸ್ಥಿರತೆಯನ್ನು ಕಾಪಾಡಿಕೊಳ್ಳಲಾರದಾಗಿ ಅಸ್ಥಿರರಾಗಿ ಜೀವಿಸುತ್ತಾ ತಮ್ಮ ಭಕ್ತಿಯ ಜೀವಿತದಲ್ಲಿ ಮುಖ್ಯವಾಗಿ ಯಾವುದರ ಕಡೆಗೆ ಗಮನ ಕೊಡಬೇಕು ಅದರ ಕಡೆಗೆ ಗಮನ ಕೊಡದೆ ಕೆಲವೊಂದು ಲೌಕಿಕ ವಿಷಯಗಳಿಗಾಗಿ ಗಮನ ಕೊಡುತ್ತಾ ಭಕ್ತಿಹೀನರಾಗಿ ಅವ್ರು ಏನು ಮಾಡ್ತಾರಂತೆ? ನಡೆದುಕೊಳ್ತಾರೆ ಪ್ರೇರ. ಆದರೆ ದೇವರ ವಾಕ್ಯ ಇವತ್ತಿನ ದಿವಸ ನನ್ನ ಸಂಗಡ ನಿಮ್ಮ ಸಂಗಡ ಮಾತಾಡ್ತದೆ ಏನಂತಂದರೆ, ನಾವು ದೇವರ ಒಂದು ವಿಷಯಗಳಲ್ಲಿ, ದೇವರ ಒಂದು ರಾಜ್ಯದ ವಿಷಯದಲ್ಲಿ, ದೇವರ ಒಂದು ನೀತಿಯ ವಿಷಯದಲ್ಲಿ, ದೇವರ ಕಾರ್ಯಗಳ ವಿಷಯದಲ್ಲಿ, ಆಜ್ಞೆಗಳ ವಿಷಯದಲ್ಲಿ ಸಂಪೂರ್ಣವಾಗಿ ಏನಾಗಿರ್ಬೇಕಂತ ನಾವು ಸ್ಥಿರವಾಗಿರಬೇಕು. ದೇವರ ವಾಕ್ಯ ಹೇಳ್ತಾ ಇದೆ, ಯೆಹೋಶುವನ ಗ್ರಂಥದಲ್ಲಿ ದೇವರೇ ಮಾತಾಡ್ತಾ ಇದ್ದಾರೆ, ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ, 9ನೇ ವಚನದಲ್ಲಿ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದ ಇರು ಎಂಬುದಾಗಿ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದೆ, ನಾವು ಸ್ಥಿರಚಿತ್ತವಾಗಿ ಇರಬೇಕೆಂಬುದಾಗಿ ದೇವರ ಒಂದು ಏನಾಗಿದೆ? ಉದ್ದೇಶವಾಗಿದೆ, ಸಂಕಲ್ಪವಾಗಿದೆ. ಸ್ಥಿರತೆ ಎನ್ನುವಂಥದ್ದು ಬಹಳ ಮುಖ್ಯವಾಗಿದೆ ಪ್ರಿಯರೇ. ದೇವರು ನಮಗೆ ಧೈರ್ಯವನ್ನು ಕೊಡ್ತಾ ಇದ್ದಾರೆ. ಆತನು ತನ್ನ ಆಜ್ಞೆಗಳನ್ನು ಕೊಟ್ಟಿದ್ದಾರೆ. ಆತ ನಮ್ಮ ಸಂಗಡ ಇರ್ತೀನಿ ಎಂಬುದಾಗಿ ವಾಗ್ದಾನಗಳನ್ನು ಮಾಡಿದ್ದಾರೆ. ಅದಕ್ಕಾಗಿ ದೇವರು ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ನೀವು ಸ್ಥಿರಚಿತ್ತರಾಗಿ ಇರಬೇಕು, ಸ್ಥಿರತೆ ಉಳ್ಳವರಾಗಿ ಇರಬೇಕು. ನಿಮ್ಮ ಭಯಭಕ್ತಿಯ ಜೀವಿತದಲ್ಲಿ ಕೆಲವೊಂದು ವಿಷಯಗಳು ಅಸ್ಥಿರವಾಗಿ ನಿಮ್ಮನ್ನು ದೇವರ ಒಂದು ಮಾರ್ಗದಿಂದ ದೂರ ಮಾಡುವುದಕ್ಕಾಗಿ ಪ್ರೇರೇಪಿಸುವಂಥ ಕಾರ್ಯಗಳು ನಡೆಯುವಂಥ ಸಮಯದಲ್ಲಿ ನಾವು ನಮ್ಮ ಸ್ಥಿರತೆಯನ್ನು ನಾವೇನು ಮಾಡಬಾರ್ದು? ಬಿಟ್ಟುಕೊಡಬಾರ್ದು. ಯಾವ ವಿಷಯಗಳಲ್ಲಿ ನಾವು ಸ್ಥಿರತೆ ಉಳ್ಳವರಾಗಿರಬೇಕೆಂಬುದಾಗಿ ನಾವು ನೋಡೋಣ. ಮೊಟ್ಟ ಮೊದಲನೇದಾಗಿ ಈಗಾಗಲೇ ವಾಕ್ಯ ಓದಿದ ಹಾಗೆ ದೇವರು ಹೇಳ್ತಾ ಇದ್ದಾನೆ, ನಿಮ್ಮ ಚಿತ್ತ ಏನಾಗಿರ್ಬೇಕಂತೆ? ಸ್ಥಿರವಾಗಿರಬೇಕು. ಯಾವುದು ಸ್ಥಿರವಾಗಿರ್ಬೇಕು ರೀ? ಚಿತ್ತ. ನಾವು ಯಾವುದ್ರ ಕಡೆಗೆ ಚಿತ್ತ ಕೊಟ್ಟು ಲಕ್ಷ್ಯ ಇಟ್ಟಿದ್ದೇವೋ, ಯಾವುದನ್ನ ನಾವು ಚಿತ್ತವಾಗಿ ಸ್ವೀಕರಿಸಿದೆವೋ ಆ ನಮ್ಮ ಚಿತ್ತ ಹೆಂಗಿರ್ಬೇಕಂತೆ? ಸ್ಥಿರವಾಗಿರಬೇಕು. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ನೀವು ಸ್ಥಿರ ಚಿತ್ತದಿಂದ ನೇಮಕವಾದಂಥ ಓಟವನ್ನು ನೀವೇನು ಮಾಡ್ಬೇಕ್ರಿ? ಓಡುವವರಾಗಬೇಕು. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ವಚನದಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ನಾವೇನು ಮಾಡಬೇಕಂತೆ? ಓಡೋಣ ಎಂಬುದಾಗಿ. ಹಲ್ಲೆಲೂಯಾ. ನಮ್ಮ ಚಿತ್ತ ಸ್ಥಿರವಾಗಿರಬೇಕು. ಹಲ್ಲೆಲೂಯಾ. ಸ್ಥಿರ ಚಿತ್ತ ಉಳ್ಳಂಥ ನಾವುಗಳು ನಮಗಿರ್ತಕ್ಕಂಥ ಒಂದು ಲಕ್ಷ್ಯ ಏನಿದೆ, ನಾವು ಯಾವ ಸ್ಥಳವನ್ನು ಸೇರಬೇಕಾಗಿದೆಯೋ ಆ ಗಮ್ಯ ಸ್ಥಳವನ್ನು ನಾವೇನು ಮಾಡ್ಬೇಕ್ರಿ? ಮುಟ್ಟುವವರೆಗೂ ಕೂಡ ನಮ್ಮ ಚಿತ್ತ ಏನಾಗಬಾರ್ದು? ಭ್ರಮಿಸಬಾರ್ದು. ನಮ್ಮ ಚಿತ್ತ ಏನಾಗಬಾರ್ದು? ನಾವು ಇಟ್ಟಿರ್ತಕ್ಕಂಥ ಒಂದು ಲಕ್ಷ್ಯ ಏನಾಗಬಾರ್ದು? ಅಲಕ್ಷ್ಯದ ಕಡೆಗೆ ಹೋಗಬಾರ್ದು, ಅಚಿತ್ತ ಆಗಬಾರ್ದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಮೊದಲನೇದಾಗಿ ನಿಮ್ಮ ಚಿತ್ತ
ಸ್ಥಿರವಾಗಿರ್ಬೇಕು. ಅದ್ರ ಸಲುವಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡಿದ್ವಿ, ಯೆಹೋಶುವನ ಗ್ರಂಥದಲ್ಲಿ ದೇವರು ಹೇಳ್ತಾ ಇದ್ದಾನೆ, ಸ್ಥಿರಚಿತ್ತನಾಗಿರು. ನೀನು ಚಿತ್ತ ಇಟ್ಟಿದ್ದೀಯ, ನೀನು ಲಕ್ಷ್ಯ ಇಟ್ಟಿದ್ದೀಯ, ಆ ಲಕ್ಷ್ಯದಲ್ಲಿ ನೀನು ಸ್ಥಿರವಾಗಿ ಇದ್ದರೆ, ನಾನು ಧೈರ್ಯವಾಗಿ ನೀನು ಇರುವಂಥದ್ದೇ ಆದರೆ ನಾನು ನಿನ್ನ ಸಂಗಡ ಇರ್ತೀನಿ. ಮೋಶೆ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇರ್ತೀನಿ. ಅವರೆಲ್ಲರ ಸಂಗಡ ಇದ್ದ ಹಾಗೆ ನಾನು ಈ ಯುಗದ ಸಮಾಪ್ತಿಯವರೆಗೆ ನಿನ್ನ ಪ್ರತಿ ಒಬ್ಬೊಬ್ಬ ಭಕ್ತಿವಂತರ ಸಂಗಡ ದೇವರು ಇರ್ತೀನಿ ಅಂತೇಳಿ ಏನು ಮಾಡ್ತಾ ಇದ್ದಾನೆ, ಭಾಷೆಯನ್ನು ಕೊಡ್ತಾ ಇದ್ದಾನೆ ಪ್ರೇಯರ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ, ಅದಕ್ಕಾಗಿ ಸತ್ಯವೇದ ಹೇಳ್ತಾ ಇದ್ದೀವಿ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ನಾವು ಸ್ಥಿರಚಿತ್ತವುಳ್ಳವರಾಗಿ ಇರಬೇಕು. ನಾವು ಮೊದಲನೇದಾಗಿ ಯಾವ ಒಂದು ವಿಷಯದಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಳ್ಬೇಕಂದ್ರೆ ನಮ್ಮ ಚಿತ್ತ ಸ್ಥಿರವಾಗಿ ಇರಬೇಕು. ಸ್ಥಿರವಾಗಿರ್ತಕ್ಕಂಥ ನಮ್ಮ ಚಿತ್ತ ಇರುವಂಥದ್ದೇ. ಆದರೆ ಯಾವ ರೀತಿಯಾಗಿ ಸ್ಥಿರಚಿತ್ತನಾಗಿರ್ತಕ್ಕಂಥ ಯೆಹೋಶುವನು ತನ್ನ ಸೈನ್ಯವನ್ನು, ತನ್ನ ಸಮೂಹವೆಲ್ಲವನ್ನು ಆ ಒಂದು ಕಾನಾನ್ ದೇಶಕ್ಕೆ ಸೇರಿಸೋದಕ್ಕೆ ಪ್ರಯತ್ನ ಪಟ್ಟನು, ಕಾನಾನ್ ದೇಶದಲ್ಲಿ ಹೆಜ್ಜೆ ಇಡೋದಕ್ಕೆ ಪ್ರಾರಂಭ ಮಾಡಿದ್ನು, ಆತನಲ್ಲಿ ಮುಟ್ಟೋವರೆಗೂ ಕೂಡ ಆತನು ಎಲ್ಲ ಭೂಭಾಗಗಳನ್ನು ಹಂಚೋವರೆಗೂ ಕೂಡ ಆತನ ಏನು ಮಾಡಲಿಲ್ಲ ರೀ, ತನ್ನ ಚಿತ್ತವನ್ನು ಕಡಿಮೆ ಮಾಡಿಕೊಳ್ಳಿಲ್ಲ. ಅದ್ರ ಸಲುವಾಗಿ ಹೇಳ್ತಾನೆ ಒಂದು ಸಾರಿ ಏನಂತ ಹೇಳಂದರೆ, ನೀವು ಯಾರನ್ನು ಸೇವಿಸಬೇಕೆಂದಿದ್ದೀರಿ, ಆದರೆ ನಾನು ಮತ್ತು ನನ್ನ ಮನೆಯವರೆಲ್ಲರೂ ಯೆಹೋವನನ್ನೇ ಸೇವಿಸುವೆವು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೀವು ಒಂದು ವೇಳೆ ಈ ಸಮಯದಲ್ಲಿ ನಿಮ್ಮ ಚಿತ್ತವನ್ನು ನೀವು ಕಳೆದುಕೊಂಡಿದ್ರೇನೋ, ದೇವರು ನಮ್ಮನ್ನು ನಡೆಸಿದ್ದಾನೆ. ಆ 40 ವರ್ಷಗಳು ಘೋರವಾಗಿರ್ತಕ್ಕಂಥ, ಭಯಂಕರವಾಗಿರ್ತಕ್ಕಂಥ ಸ್ಥಿತಿಗತಿಗಳ ಮಧ್ಯದಲ್ಲಿ ಆತನು ನಮ್ಮನ್ನು ಅದ್ದು ತನ್ನ ಮರಿಗಳನ್ನು ನಡೆಸುವ ಹಾಗೆ, ತಾಯಿ ತನ್ನ ಮಕ್ಕಳನ್ನು ಪೋಷಿಸುವ ಹಾಗೆ ನಮ್ಮನ್ನು ದೇವರು ನಡೆಸಿದ್ದಾನೆ. ಆತನು ನಮ್ಮ ಬಟ್ಟೆಗಳು ಏನಂತ ಹೇಳ್ತೀವಿ, ಅವ್ರು ಬೆಳೆದಂಗೆಲ್ಲ ಬಟ್ಟೆಗಳು ಬೆಳೀತಾ ಇತ್ತು, ಅವ್ರ ಕಾಲುಗಳಿಗೆ ಬಾವು ಬರ್ತಾ ಇರಲಿಲ್ಲ, ಅವ್ರಿಗೆ ಬೇಕಾಗಿರ್ತಕ್ಕಂಥ ನೀರನ್ನು ದೇವರು ಒದಗಿಸಿದ್ರು, ಅವರಿಗೆ ಆಹಾರವನ್ನು ದೇವರು ಒದಗಿಸಿದ್ರು, ಎಲ್ಲವನ್ನ ದೇವರು ಅವ್ರಿಗೆ ಏನು ಮಾಡಿದರು, ಅನುಕೂಲ ಮಾಡಿದರು ಪ್ರೇಯರ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆದರೆ ಕೆಲವು ಜನರು ದೇವರು ಮಾಡಿದಂಥ ಉಪಕಾರಗಳನ್ನು ಬೇಗನೆ ಏನು ಮಾಡಿಬಿಡ್ತಾರೆ, ಮರೆತು ಬಿಡ್ತಾರೆ. ಅದಕ್ಕಾಗಿ ಯೆಹೋಶುವನು ಮೊದಲನೇದಲ್ಲಿ ಪ್ರಾರಂಭವಾಗಿ ದೇವರು ಕರೆದಾಗ ಯಾವ ಒಂದು ಚಿತ್ತ ಇತ್ತು, ಮೋಶೆಯನ್ನು ಹಿಂಬಾಲಿಸಿದಾಗ ಯಾವ ಚಿತ್ತ ಇತ್ತು, ಅದೇ ಚಿತ್ತದಲ್ಲಿ ಸ್ಥಿರವಾಗಿ ಆತನ ಏನು ಮಾಡ್ತಾ ಇದ್ದಾನೆ, ನಡೀತಾ ಇದ್ದಾನೆ ಪ್ರೇಯರ್. ಅದಕ್ಕಾಗಿ ದೇವರು ವಾಕ್ಯ ಹೇಳ್ತಾ ಇದೆ, ಅದಕ್ಕಾಗಿ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ಸ್ಥಿರಚಿತ್ತವಾಗಿ ಇರಬೇಕು. ನಮ್ಮ ಚಿತ್ತ ಸ್ಥಿರವಾಗಿ ಇರಬೇಕು. ನಾವು ಚಿತ್ತ ಭ್ರಮಣೆ ಉಳ್ಳ ಸ್ಥಿತಿಯ ಕಡೆಗೆ ನಾವು ಹೋಗಬಾರ್ದು. ಇಟ್ಟಂಥ ಗುರಿಯನ್ನು ನಾವು ಮುಟ್ಟುವವರೆಗೂ ಕೂಡ ಖಂಡಿತವಾಗಿ ನಾವು ಸ್ಥಿರಚಿತ್ತವಾಗಿ, ನಾನು ಯೇಸುವನ್ನು ಮೇಘದಲ್ಲಿ ಎದುರುಗೊಳ್ಳಬೇಕು, ಯೇಸು ಬರಲಿಕ್ಕಿದ್ದಾನೆ, ಬರಬೇಕಾದರೆ ನಾನು ಇಲ್ಲಿ ಅರ್ಹತೆ ಉಳ್ಳಂಥ ಭಕ್ತಿಯನ್ನು, ನಂಬಿಕೆಯ, ವಿಶ್ವಾಸದ ಜೀವಿತವನ್ನು ನಾನು ಜೀವಿಸುವಾಗ, ಆತನು ಮೇಘದಲ್ಲಿ ಬರುವಾಗ, ಆತನು ಬರುವಂಥ ಸಮಯದಲ್ಲಿ ತುತ್ತೂರಿಯ ಧ್ವನಿ ಎನ್ನುವಂಥದ್ದು ಏನಾಗುತ್ತೆ, ಊದಲಾಗುತ್ತೆ. ಆ ತುತ್ತೂರಿ ಧ್ವನಿ ಬಂದಂಥ ಸಮಯದಲ್ಲಿ ಏನು ಮಾಡ್ತೀವಿ ರೀ, ನಾವು ನಮ್ಮ ದೇಹಗಳು ಮಾರ್ಪಾಟಾಗ್ತವೆ. ವೇಗದಲ್ಲಿ ಕಣ್ಣು ರೆಪ್ಪೆ ಬಡಿಯೋಷ್ಟರೊಳಗಡೆ ಎಲ್ಲ ನಾವೇನು ಮಾಡ್ತೀವಿ, ಆತನ ಬಳಿಗೆ ಸೇರಿಕೊಳ್ತೀವಿ. ಒಂದು ವೇಳೆ ಅಷ್ಟರ ಒಳಗಡೆ ಯಾರಾದರೂ ನಂಬಿದಂಥವ್ರು ಅವ್ರು ನಿದ್ರೆಗೆ ಜಾರಿದ್ರೆ, ಅಂದರೆ ಸತ್ತು ಹೋಗಿದ್ರೆ, ಅವರು ಮೊದಲನೇದಾಗಿ ಎಬ್ಬಿಸಲ್ಪಡ್ತಾರೆ. ಅವರ ನಂತರದ ಸ್ಥಾನದಲ್ಲಿ ಯಾರಿರ್ತೇವೆ, ನಾವಿರ್ತೀವಿ ಪ್ರೇಯರ್. ಹಲ್ಲೆಲೂಯಾ, ಪ್ರೇಯರ್. ಅದಕ್ಕಾಗಿ ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ತುತ್ತೂರಿ ಧ್ವನಿ. ಯಾವ ಧ್ವನಿ ಅಂತೆ, ತುತ್ತೂರಿ ಧ್ವನಿ ಊದುವಂಥ ಒಂದು ಶಬ್ದದಲ್ಲಿ ಆ ದೇವದೂತರು ಒಂದು ಸಮೂಹ ಆ ಒಂದು ಸ್ವರವನ್ನು ಊದುವಂಥ ಸಮಯದಲ್ಲಿ ನಾವೆಲ್ಲರೂ ಕೂಡ ಕಣ್ಣು ರೆಪ್ಪೆ ಬಡಿಯುವಷ್ಟರೊಳಗಡೆ ಏನಾಗ್ತೀವಿ, ಮಾರ್ಪಾಟಾಗ್ತೀವಿ ಪ್ರೇಯರ್. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರೇಯರೇ, ಅಲ್ಲಿ ಮುಟ್ಟೋವರೆಗೂ ಕೂಡ ನಮ್ಮ ಚಿತ್ತ ಹೆಂಗಿರ್ಬೇಕಂತೆ, ಸ್ಥಿರವಾಗಿರ್ಬೇಕು. ಅದ್ರ ಸಲುವಾಗಿ ಯೇಸು ಸ್ವಾಮಿ ಒಂದ್ಸರಿ ಹೇಳ್ತಾರೆ ಏನಂತ ಹೇಳಿ, ಕಡೆಯವರೆಗೆ ತಾಳುವವನು ರಕ್ಷಣೆಯನ್ನು ಹೊಂದುವನು ಎಂಬುದಾಗಿ. ನಮಗೆ ಅನೇಕವಾಗಿರ್ತಕ್ಕಂಥ ಸಂಗತಿಗಳು ಈ ಲೋಕದಲ್ಲಿ ನಮ್ಮ ಭಕ್ತಿಯನ್ನು ಕೆಡಿಸ್ಬೇಕಂತೇಳಿ ಬರುವಂಥ ಸಮಯದಲ್ಲಿ ಅನೇಕ ಮನುಷ್ಯರುಗಳು, ಮನೆಯವರು ಮತ್ತು ನಾವು ನೋಡ್ತಾ ಇದ್ದೇವೆ ಮಹಾನೀಯರು ಎಂಬುದಾಗಿ ಎನಿಸಿಕೊಂಡಂಥವರು ಭಯಂಕರವಾದಂಥ ಸ್ಥಿತಿಯಲ್ಲಿ ನಮ್ಮ ಭಕ್ತಿಯ ಕಡೆಗೆ ಬಂದು ಏನು ಮಾಡ್ತಾರೆ, ಅವರು ನಮ್ಮ ಭಕ್ತಿಯನ್ನು ಕುಂಠಿತಗೊಳಿಸಬೇಕು, ದೇವರಿಂದ ನಮ್ಮನ್ನು ದೂರ ಮಾಡಬೇಕು ಎಂಬುದಾಗಿ ಏನು ಮಾಡ್ತಾರೆ, ಅವರು ಯಾವಾಗಲೂ ಕೂಡ ನಮ್ಮನ್ನು ಏನು ಮಾಡ್ತಾ ಇರ್ತಾರೆ, ಬಲಹೀನತೆ ಕಡೆಗೆ ನಡೆಸ್ತಾ ಇರ್ತಾರೆ. ಆದರೆ ಆ ಬಲಹೀನತೆ ಕಡೆಗೆ ನಾವೇನು ಮಾಡಬಾರ್ದು, ಕಿವಿಗೊಡದೆ ಅವ್ರು ಯಾವ್ದು ಹೇಳಿದ್ರು ಕೂಡ ನಾವು ಆ ಸಮಯದಲ್ಲಿ ಕಿವುಡರಾಗಿರ್ಬೇಕು. ಹಲ್ಲೆಲೂಯಾ, ಪ್ರೇಸ್. ಅವರಿಗೆ ಎದುರು ಮಾತಾಡಲಾರ್ದಾಗೆ ಮೂಕರಾಗಿರ್ಬೇಕು. ಹಲ್ಲೆಲೂಯಾ, ಪ್ರೇಸ್. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ ಸ್ಪಷ್ಟವಾಗಿ, ದೇವರ ವಿಷಯದಲ್ಲಿ ನಾವು ಸ್ಥಿರಚಿತ್ತವಾಗಿ, ನಾವು ದೇವರನ್ನು ಎದುರುಗೊಳ್ಳುವವರೆಗೂ ಕೂಡ ನಾವು ಏನಾಗಿರ್ಬೇಕಂತೆ, ಸ್ಥಿರವಾಗಿರಬೇಕು. ಚಂಚಲತೆ ಎನ್ನುವಂಥದ್ದು ಬರಬಾರ್ದು. ಯಾವ ವಿಷಯದಲ್ಲಿ ಸ್ಥಿರವಾಗಿರ್ಬೇಕಂತ ಹೇಳಿದ್ರೆ, ಮೊದಲನೇದಾಗಿ ನಮ್ಮ ಚಿತ್ತ ಏನಾಗಿರ್ಬೇಕಂತೆ, ಸ್ಥಿರವಾಗಿರಬೇಕು. ಎರಡನೇದಾಗಿ ಸಮಯದಲ್ಲಿ ನಾವು ನೋಡೋಣ, ಪೇತ್ರನ 2ನೇ ಪೇತ್ರನ ಪತ್ರಿಕೆ 3ನೇ ಅಧ್ಯಾಯ 17ನೇ ವಚನ ಈ ಸಮಯದಲ್ಲಿ ಓದಿಕೊಳ್ಳೋಣ. ಆದ ಕಾರಣ ಪ್ರಿಯರೇ, ನೀವು ಈ ಸಂಗತಿಗಳನ್ನು ಮುಂದಾಗಿ ತಿಳಿದುಕೊಂಡಿರುವುದರಿಂದ ಅಧರ್ಮಿಗಳ ಭ್ರಾಂತಿಯ ಸೆಳವಿಗೆ ಸಿಕ್ಕಿಕೊಂಡು ನಿಮ್ಮ ಸ್ಥಿರ ಮನಸ್ಸನ್ನು ಬಿಟ್ಟು ಭ್ರಷ್ಟರಾಗದಂತೆ ಎಚ್ಚರಿಕೆಯಾಗಿರ್ರಿ. ಎರಡನೇದಾಗಿ ಏನಂತ್ರಿ, ಮನಸ್ಸು.
ಮೊದಲನೇದಾಗಿ ಚಿತ್ತ ಸ್ಥಿರವಾಗಿರಬೇಕು, ಎರಡನೇದಾಗಿ ಮನಸ್ಸು ಸ್ಥಿರವಾಗಿರಬೇಕು. ಮನಸ್ಸು, ಅನೇಕ ಮನಸ್ಸುಗಳ ಕುರಿತಾಗಿ ಸತ್ಯವೇದ ಹೇಳ್ತಾ ಇದೆ. ಕೆಲವೊಂದು ಸಂದರ್ಭದಲ್ಲಿ ಮನಸ್ಸು ಚಂಚಲವಾಗುತ್ತೆ, ಚಂಚಲ ಮನಸ್ಸಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ದೇವರು ಇದಾನ ಇಲ್ವಾ, ದೇವರು ಅದ್ಭುತ ಮಾಡ್ತಾನ ಇಲ್ವಾ, ದೇವರು ನಿಜವಾಗ್ಲೂ ನನ್ನನ್ನು ಕರೆದಿದ್ದಾನ ಇಲ್ವಾ ಅಂತೇಳಿ ಅನೇಕರು ಏನು ಮಾಡಿಬಿಡ್ತಾರೆ, ಚಂಚಲ ಜೀವಿಗಳಾಗಿ ಹಿಂದಿರುಗಿ ಹೋಗ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರನ್ನ ಹಿಂಬಾಲಿಸುವಂಥದ್ದನ್ನು ಬಿಟ್ಟು ಅವರು ಹಿಂಜಾರಿ ಹೋಗ್ಬಿಡ್ತಾರೆ, ಹಿಂದಿರುಗಿ ಹೋಗ್ಬಿಡ್ತಾರೆ. ಅವರು ಅಧೈರ್ಯವನ್ನು ಹೊಂದಿಕೊಂಡವರಾಗಿ ದೇವರ ಕಡೆಗೆ ಪರಿಪೂರ್ಣವಾಗಿ ಲಕ್ಷ್ಯವನ್ನು ಇಡದೆ, ಮನಸ್ಸನ್ನು ಇಡದೆ, ಸಂಪೂರ್ಣವಾಗಿ ಲೋಕವನ್ನು, ದೇವರನ್ನು ಎರಡರ ಸಂಗಡ ಅವರು ಹೋಗ್ತಾ ಇರ್ತಾರೆ. ಅವರಿಗೆ ಲೋಕದ ರುಚಿಯೇ ಹೆಚ್ಚಾಗಿ ಅವ್ರು ಏನಾಗುತ್ತೆ, ಒಳ್ಳೆಯ ಥರ ರೀತಿಯಲ್ಲಿ ಅದು ಲೋಕನೇ ಕಾಣಿಸುತ್ತೆ ಹೊರತಾಗಿ ದೈವಿಕವಾದಂಥ ಕಾರ್ಯಗಳು ಅವ್ರಿಗೆ ಒಳ್ಳೆಯದ ರೀತಿಯಲ್ಲಿ ಕಾಣಿಸೋದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಲೋಕದಲ್ಲಿ ಹೆಂಗಾದ್ರೂ ಮಾತಾಡ್ಬೋದು. ಹಲ್ಲೆಲೂಯಾ. ಲೋಕದಲ್ಲಿ ಯಾವ ವಿಷಯಗಳನ್ನಾದ್ರೂ ನಾವು ನೋಡ್ಬೋದು, ಲೋಕದಲ್ಲಿ ಯಾವ ವಿಷಯಗಳನ್ನಾದ್ರೂ ನಾವು ಕೇಳಿಸ್ಕೊಳ್ಬೋದು, ಲೋಕದವರ ರೀತಿಯಲ್ಲಿ ಹೆಂಗಾದ್ರೂ ನಾವೇನು ಮಾಡ್ಬೋದು, ಜೀವಿಸ್ಬೋದು. ಆದರೆ ದೇವರ ವಿಷಯದಲ್ಲಿ ಬಂದಾಗ ನಮ್ಮ ಮಾತುಗಳು, ನಮ್ಮ ನೋಟ, ನಮ್ಮ ನಡತೆ, ನಮ್ಮ ವರ್ತನೆ ಎಲ್ಲವೂ ಕೂಡ ಏನಾಗಿರುತ್ತೆ, ದೈವಿಕವಾದಂಥ ಆಜ್ಞೆಗೆ ಒಳಗಾಗಿ ನಾವು ಜೀವಿಸಬೇಕಾಗಿರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯರೇ, ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ, ಯೇಸು ಸ್ವಾಮಿ ಹೇಳಿದ್ರೆ, ಇಕ್ಕಟ್ಟಾದ ಮಾರ್ಗದ ಒಳಗಡೆಯಿಂದ ನೀವೇನು ಮಾಡ್ರಿ, ಒಳಗೆ ಬನ್ನಿರಿ. ಇಕ್ಕಟ್ಟಾದ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳಿ. ವಿಶಾಲವಾದ ಮಾರ್ಗದಲ್ಲಿ ಅನೇಕರು ನಡೀತಾರೆ, ಆದರೆ ಇಕ್ಕಟ್ಟಾದ ಮಾರ್ಗದಲ್ಲಿ ಬರುವಂಥವರು ಸ್ವಲ್ಪ ಜನ ಮಾತ್ರ ಅಂತೇಳಿ. ಹಲ್ಲೆಲೂಯಾ. ಪ್ರಿಯರೇ, ಯಾಕಂದರೆ ಇಕ್ಕಟ್ಟಾದ ಮಾರ್ಗಗಳಲ್ಲಿ ದೇವರ ವಾಗ್ದಾನಗಳು, ಆಜ್ಞೆಗಳು, ದೇವರ ಸನ್ನಿಧಾನದ ವಿಷಯಗಳು, ಪರಿಶುದ್ಧತೆ ವಿಷಯಗಳು ಮನುಷ್ಯರನ್ನು ಏನು ಮಾಡ್ತಾವ್ರಿ, ಕೆಲವೊಂದು ಸಂಗತಿಗಳು ಏನು ಮಾಡ್ತಾವ್ರಿ, ಮನುಷ್ಯರನ್ನ ಅಯ್ಯೋ ಹಂಗೆ ಮಾಡೋದಕ್ಕೆ ನಮ್ಮಿಂದ ಆಗಲ್ಲ, ಇಲ್ಲಪ್ಪ ಆತ ದೊಡ್ಡ ದೇವ್ರ, ಆತನ ನಡ್ಕೊಳಕ್ಕಾಗಲ್ಲ ಅಂತಾರೆ ಕೆಲವರು. ಹಲ್ಲೆಲೂಯಾ. ಏನಂತಾರೆ, ಆತ ದೊಡ್ಡ ದೇವರಪ್ಪ, ಆತಗೆ ನಾವು ನಡ್ಕೊಳ್ಳಲ್ಲ ಅಂತಾರೆ. ಯಾಕೆ ಹೇಳ್ರಿ, ಅಲ್ಲಿ ನಿಬಂಧನೆಗಳಿದ್ದಾವೆ, ಆಜ್ಞೆಗಳಿದ್ದಾವೆ, ಅಲ್ಲಿ ಈ ರೀತಿಯಾಗಿ ನಡೆದುಕೊಳ್ಳಬೇಕೆಂಬುದಾಗಿ ಇದ್ದಾವೆ. ಅಲ್ಲಿ ದೇಹದ ಹೊರಗಡೆ ಶುಚಿತ್ವಕ್ಕೂ ಒಳಗಡೆ ಶುಚಿತ್ವಕ್ಕೂ, ಹೊರಗಡೆಗಿಂತ ಒಳಗಿನ ಶುಚಿತ್ವಕ್ಕೆ ಹೆಚ್ಚಿನದಾಗಿ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದೆ. ಯಾಕಂದ್ರೆ ದೇವರು ಹೇಳಿದ್ದಾನೆ, ನಾನು ಪರಿಶುದ್ಧನಾಗಿರೋದರಿಂದ ನೀವು ಕೂಡ ಏನಾಗಿರಬೇಕು, ಪರಿಶುದ್ಧರಾಗಿರಬೇಕು. ನಿಮ್ಮ ಮನಸ್ಸು ಭ್ರಷ್ಟತ್ವದ ಕಡೆಗೆ ಹೋಗಲಾರ್ದ ಹಾಗೆ, ಸ್ಥಿರ ಮನಸ್ಸನ್ನು ಬಿಟ್ಟು ಭ್ರಷ್ಟರಾಗಲಾರ್ದ ಹಾಗೆ ಎಚ್ಚರಿಕೆಯಿಂದ ನಾವೇನು ಮಾಡಬೇಕ್ರಿ, ಭಕ್ತಿಯನ್ನು ಕಾಪಾಡಿಕೊಳ್ಬೇಕು. ಮೊದಲನೇದಾಗಿ ಸ್ಥಿರವಾದ ಚಿತ್ತ ಇರು ಎಂಬುದಾಗಿ ದೇವರು ಹೇಳಿದಾಗ, ಸ್ಥಿರ ಚಿತ್ತ ನಮ್ಮನ್ನು ದೇವರ ಬಳಿಗೆ ನಡೆಸುವಂಥದ್ದಾದರೆ, ಸ್ಥಿರವಾದಂಥ ಮನಸ್ಸು ಕೂಡ ನಮ್ಮನ್ನು ಏನು ಮಾಡುತ್ತಾರೆ, ದೇವರ ಸನ್ನಿಧಾನದಲ್ಲಿ ನಿಲ್ಲಿಸುವಂಥದ್ದಾಗಿದೆ. ನಾವು ನೋಡ್ತಾ ಇದ್ದೇವೆ, ಒಂದು ಸಾರಿ ದೇವರು ವಾಕ್ಯ ಹೇಳ್ತಾ ಇದೆ, ಏನಂತೇಳಿ ಅಂತಂದರೆ, ಇದೇ ಪೇತ್ರನ ಪತ್ರಿಕೆಯಲ್ಲಿ ಒಂದು ಕಡೆಗೆ ಇರುತ್ತೆ, ಏನಂತೇಳಿ ಅಂತಂದರೆ, ನಿಮ್ಮ ಮನಸ್ಸೆಂಬ ನಡುವನ್ನು ಕಟ್ಟಿಕೊಳ್ಳಬೇಕು ಅಂತೇಳಿ. ಮನಸ್ಸಿಗೆ ಏನಿದೆ, ಇದು ಮನಸ್ಸು ಚಂಚಲತ್ವದ ಸ್ಥಿತಿಯಲ್ಲಿ ಇದೆ. ಮನಸ್ಸಿಗೆ ನಡುವು ಕಟ್ಟಲಾರದೇ ಇದ್ದರೆ, ಮನಸ್ಸನ್ನು ನಿಯಂತ್ರಣದಲ್ಲಿ ಇರಿಸಲಾರದೇ ಇದ್ದರೆ, ಆ ಮನಸ್ಸು ಏನು ಮಾಡುತ್ತೆ, ಅನೇಕ ಆಲೋಚನೆಗಳನ್ನು, ಅನೇಕವಾದಂಥ ಲೌಕಿಕ ವಿಚಾರಗಳನ್ನು, ಸ್ವಂತ ವಿಚಾರಗಳನ್ನು ಮಾಡಿ ಆ ಮನಸ್ಸು ಏನು ಮಾಡುತ್ತೆ ರೀ, ಭ್ರಷ್ಟತ್ವದ ಕಡೆಗೆ ಹೋಗುತ್ತೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಸ್ಥಿರ ಮನಸ್ಸನ್ನು ನಾವೇನು ಮಾಡಬಾರ್ದು, ಬಿಡಬಾರ್ದು. ಸ್ಥಿರವಾದ ಮನಸ್ಸುಳ್ಳವರಾಗಿ ನಾವು ಜೀವಿಸಬೇಕು. ನಮ್ಮ ಒಂದು ಗುರಿ ಏನಾಗಿದೆ, ಆ ಗುರಿಯನ್ನು ಮುಟ್ಟುವವರೆಗೂ ಕೂಡ ನಮ್ಮ ಮನಸ್ಸು ಸ್ಥಿರವಾಗಿರಬೇಕು. ಹಲ್ಲೆಲೂಯಾ. ಪ್ರೇಸ್. ಅದರ ಸಲ ಯೇಸು ಸ್ವಾಮಿ ಒಂದ್ಸಾರಿ ಹೇಳಿದ್ರೆ, ಏನಂತೇಳಿ ಅಂತಂದರೆ, ಒಬ್ಬ ವ್ಯಕ್ತಿ ಒಂದು ಮನೆಯನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡಿದಂತಂದರೆ, ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾನಂತಂದರೆ, ಒಬ್ಬ ವ್ಯಕ್ತಿ ಉಸುಗಿನ ಮೇಲೆ ಮನೆಯನ್ನು ಕಟ್ತಾ ಇದ್ದಾನಂತೆ. ಉಸುಗಿನ ಮೇಲೆ ಮನೆಯನ್ನು ಕಟ್ಟಿದಂಥ ವ್ಯಕ್ತಿ ಸ್ವಲ್ಪ ದಿವಸಗಳಾದ ಮೇಲೆ ಅಲ್ಲಿ ಹೊಳೆ ಬಂತು, ಹಳ್ಳ ಬಂತು, ಮಳೆ ಬಂತು, ಬಿರುಗಾಳಿ ಬಂದಂಥ ಸಮಯದಲ್ಲಿ ಉಸುಗಿನ ಮೇಲೆ ಕಟ್ಟಿರ್ತಕ್ಕಂಥ ಮನೆ ಏನಾಗ್ಬಿಡ್ತಂಥದ್ದು, ಕೆಳಗಡೆ ಬಿದ್ದು ಬಿಡ್ತಂತೆ. ಹಲ್ಲೆಲೂಯಾ. ಇನ್ನೊಬ್ಬ ವ್ಯಕ್ತಿ ಮನೆಯನ್ನು ಕಟ್ತಾ ಇದ್ದಾನಂತಂದರೆ, ಆತನು ಯಾವುದ್ರ ಮೇಲೆ ಮನೆ ಕಟ್ತಾ ಇದ್ದಾನಂತಂದರೆ, ಬಂಡೆಯ ಮೇಲೆ ಮನೆಯನ್ನು ಕಟ್ತಾ ಇದ್ದಾನೆ. ಬಂಡೆಯ ಮೇಲೆ ಮನೆಯನ್ನು ಕಟ್ಟಿದಂಥ ಸಮಯದಲ್ಲಿ ಆ ಬಂಡೆ ಮೇಲೆ ಕಟ್ಟಿದಂಥ ಮನೆಗೆ ಹಳ್ಳನೂ ಬಂತು, ಏನಂತ ಹೇಳ್ತೀವಿ, ಬಿರುಗಾಳಿನೂ ಬಂತು, ಮಳೆಯೂ ಬಂತು. ಆದರೆ ಆ ಮನೆ ಏನಾಗಲಿಲ್ಲ, ಬೀಳಲಿಲ್ಲ. ಯಾಕೆ ಬೀಳಲಿಲ್ಲ ಹೇಳ್ರಿ, ಬಂಡೆ. ಹಲ್ಲೆಲೂಯಾ. ಕೆಳಗಡೆ ಬರೋವರೆಗೂ ಕೂಡ ಏನು ಮಾಡಿದನಂತ, ಬಂಡೆ ಬರೋವರೆಗೂ, ಗಟ್ಟಿ ಬರೋವರೆಗೂ ತೆಗೆದು ಆಮೇಲೆ ಆತನ ಮನೆಯನ್ನು ಏನು ಮಾಡಿದ್ದಾನೆ, ಕಟ್ಟಿದ್ದಾನೆ ಪ್ರಿಯರೇ. ಆದರೆ ಇನ್ನೂ ಕೆಲವು ಜನರು ಮನೆಯನ್ನು ಹೆಂಗೆ ಕಟ್ತಾರೆ, ಮೇಲೆ ಕಟ್ತಾರೆ. ಯೇಸು ಸ್ವಾಮಿ ನಂಬಿದೀವಿ ಅಂತಾರೆ, ಬೇಗನೆ ಅವ್ರ ಭಕ್ತಿಯ ಜೀವಿತದಲ್ಲಿ ಏನಾಗ್ತಾರೆ, ಬಿದ್ದು ಹೋಗ್ಬಿಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯರೇ, ಅದರ ಸಲುವಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಸ್ಥಿರ ಚಿತ್ತದಿಂದ ನಾವು ಇರಬೇಕು, ಮತ್ತು ಸ್ಥಿರ ಮನಸ್ಸುಳ್ಳವರಾಗಿ ನಾವು ಇರಬೇಕು. ಮತ್ತೆ ನಾವು ನೋಡ್ತಾ ಇದ್ದೇವೆ, ಒಂದು ಸಾರಿ ವಚನಗಳನ್ನು ಓದಿಸ್ತೀನಿ. बोलो इस महाराज को जय. हालेलुया. ನಮಗೆ ಪರಲೋಕದಲ್ಲಿ ಸ್ಥಿರವಾದಂಥ ಏನಿದೆ ಅದನ್ನು ನೋಡೋಣ ಈ ಸಮಯದಲ್ಲಿ. ಇಬ್ರಿಯರಿಗೆ 10 ಮತ್ತು 34.
ಬೇಡಿಗಳನ್ನು ಹಾಕಿಸಿಕೊಂಡವರ ಕಷ್ಟವನ್ನು ನೋಡಿ ಅವರ ಸಂಗಡ ನೀವು ದುಃಖಪಟ್ಟದ್ದಲ್ಲದೆ ನಮಗೆ ಉತ್ತಮವಾಗಿಯೂ ಸ್ಥಿರವಾಗಿಯೂ ಇರುವ ಆಸ್ತಿ ಉಂಟೆಂದು ಚೆನ್ನಾಗಿ ಅರಿತುಕೊಂಡು ನಿಮ್ಮ ಸೊತ್ತನ್ನು ಸೂಲುಕೊಳ್ಳುವವರಿಗೆ ಸಂತೋಷದಿಂದ ಬಿಟ್ಟಿರಿ ಎಂಬುದಾಗಿ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ನಮಗೆ ಸ್ಥಿರವಾದ ಆಸ್ತಿ ಇದೆ. ಯಾವ ಆಸ್ತಿ ಇದು? ಸ್ಥಿರವಾದ ಆಸ್ತಿ. ಅಲ್ಲಿ ಇಲ್ಲಿರ್ತಕ್ಕಂಥ ಆಸ್ತಿ ಏನಾಗುತ್ತೆ, ಸ್ವಲ್ಪ ದಿವಸಕ್ಕಿದೆ ಏನಾಗ್ಬಿಡುತ್ತೆ, ಸಾಲ ಬಂದರೆ ಏನಾಗ್ಬಿಡ್ತೀವಿ ನಾವು. ಕೆಲವೊಂದು ಸಂದರ್ಭದಲ್ಲಿ ಮನೆಯೂ ಮಾರಿದವರು ಇದ್ದಾರೆ, ಹೊಲಗಳು ಮಾರಿದವರು ಇದ್ದಾರೆ, ಬೀದಿ ಪಾಲಾದಂಥವ್ರು ಇದ್ದಾರೆ ಪ್ರೇರೆ. ಹಲ್ಲೆಲೂಯಾ. ಕೆಲವೊಂದು ಸಂದರ್ಭದಲ್ಲಿ ಎಷ್ಟೆಲ್ಲ ಆಸ್ತಿ ಇರುತ್ತೆ, ಆದರೆ ಆ ಆಸ್ತಿ ಒಂದಲ್ಲ ಒಂದು ದಿವಸ ಅವರು ಅದನ್ನೇನು ಮಾಡ್ತಾರೆ, ಬಿಟ್ಟು ಹೋಗ್ತಾರೆ. ಆ ಆಸ್ತಿಯನ್ನು ಅನುಭವಿಸಲಾರದಂಥ ಸ್ಥಿತಿಗೆ ಅವರು ಜಾರಿ ಹೋಗ್ಬಿಡ್ತಾರೆ. ಆದರೆ ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ನಾವು ಸ್ಥಿರಚಿತ್ತವಾಗಿ ಸ್ಥಿರ ಮನಸ್ಸುಳ್ಳವರಾಗಿ ನಾವು ಯಾಕೆ ಇರಬೇಕಂತಂದರೆ, ನಮಗೆ ಸ್ಥಿರವಾದಂಥ ಆಸ್ತಿಯನ್ನು ನಾವು ಹೊಂದಿಕೊಳ್ಬೇಕು. ಸ್ಥಿರವಾದಂಥ ಆಸ್ತಿ ನಮಗೆ ಎಲ್ಲಿದೆ ರೀ? ಉತ್ತಮವಾದಂಥ ಆಸ್ತಿ ಎಲ್ಲಿದೆ? ನಮಗೆ ಕ್ರಿಸ್ತನಲ್ಲಿ ಇದೆ. ಹಲ್ಲೆಲೂಯಾ. ಎಲ್ಲಿದೆ? ನಮಗೆ ಯೇಸು ಕ್ರಿಸ್ತನಲ್ಲಿದೆ. ಯೇಸು ಕ್ರಿಸ್ತನನ್ನು ನಂಬಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಿತ್ಯ ಜೀವವನ್ನು ಆತನು ಕೊಡುವಂಥದ್ದು ಮಾತ್ರವಲ್ಲ, ಆತನನ್ನು ನಂಬಿ ನಡೆದುಕೊಂಡು ಈ ಲೋಕದ ಅನೇಕ ಶೋಧನೆಗಳು ಪರೀಕ್ಷೆಗಳ ನಡುವೆಯೂ ಕೂಡ ತಮ್ಮ ಭಕ್ತಿಯನ್ನು ಕೆಡಿಸಿಕೊಳ್ಳದೆ, ಬಲಹೀನರಾಗದೆ, ಅವರು ಬುದ್ಧಿಯುಳ್ಳ ಕನ್ನಿಕೆಯರೋಪಾದಿಯಲ್ಲಿ ಸ್ಥಿರವಾಗಿ ನಂಬಿಕೆಯಿಂದ ಜೀವಿಸ್ತಾ ಇರ್ತಾರೋ, ಅವರು ದೇವರ ಒಂದು ಸತ್ಕಾರ್ಯಗಳ ವಿಷಯದಲ್ಲಿ ಬಲಗಡೆಯಲ್ಲಿ ಕುರಿಗಳೋಪಾದಿಯಲ್ಲಿ ಜೀವಿಸ್ತಾ ಇರ್ತಾರೋ, ಯಾರು ತಮಗೆ ಕೊಟ್ಟಿರ್ತಕ್ಕಂಥ ಆ ಒಂದು ತಲಾಂತುಗಳನ್ನು ಚೆನ್ನಾಗಿ ಬಳಸಿಕೊಳ್ತಾ ಇರ್ತಾರೋ, ಅವರಿಗೆಲ್ಲರಿಗೂ ಕೂಡ ಏನಿದೆ ರೀ? ಸ್ಥಿರವಾದಂಥ ಆಸ್ತಿ ಇದೆ ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ವರಗಳನ್ನು, ಒಂದೊಂದು ದೇವರ ಆತ್ಮನ ಫಲಗಳು ಎಲ್ಲರಿಗೆ ದೇವರು ಕೊಟ್ಟರೆ, ವರಗಳನ್ನು ದೇವರು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿರ್ತಕ್ಕಂಥ ವರಗಳನ್ನು ಕೊಟ್ಟಿದ್ದಾನೆ. ಆ ವರಗಳನ್ನು ಸರಿಯಾದ ರೀತಿಯಲ್ಲಿ ನಾವೇನು ಮಾಡ್ಬೇಕ್ರಿ? ಬಳಸಿಕೊಳ್ಳುವವರಾಗಬೇಕು. ಆ ವರಗಳನ್ನು ಬಳಸಿಕೊಳ್ಳುವಂಥ ವಿಷಯದಲ್ಲಿ ನಾವೇನಾಗಬಾರ್ದು? ಬಲಹೀನರಾಗಬಾರ್ದು. ಅದಕ್ಕಾಗಿ ದೇವ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ನಮಗೆ ಸ್ಥಿರವಾದಂಥ ಆಸ್ತಿ ಇದೆ. ಸ್ಥಿರವಾದಂಥ ಮನಸ್ಸುಳ್ಳಂಥ ನಾವು ಸ್ಥಿರಚಿತ್ತವಾಗಿ ನಾವು ಜೀವಿಸುವಾಗ ಸ್ಥಿರವಾದಂಥ ಆಸ್ತಿಗೋಸ್ಕರವಾಗಿ ನಾವೇನಾಗಬೇಕ್ರಿ? ಚೆನ್ನಾಗಿ ಅದು ನಮಗೆ ಇದೆ ಎಂಬುದಾಗಿ ನಂಬಿ ನಾವು ವಿಶ್ವಾಸದಿಂದ ನಾವೇನಾಗಬೇಕು? ಈ ಜೀವಿತವನ್ನು ಜೀವಿಸುವಂಥವ್ರು ಆಗಬೇಕು ಪ್ರೇರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಂದು ಸಾರಿ ದಾವೀದನು ಪ್ರಾರ್ಥನೆ ಮಾಡ್ತಾನೆ ಪ್ರೇರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಓಕೆ. ಈ ಸಮಯದಲ್ಲಿ ಮೊದಲನೇ ಪೂರ್ವಕಾಲ ವೃತ್ತಾಂತ ಪುಸ್ತಕ 2ನೇ ಸಮುವೇಲ 7:26 ಓದ್ಕೊಳ್ಳೋಣ. ನಿನ್ನ ಸೇವಕನಾದ ದಾವೀದನ ಮನೆಯು ನಿನ್ನ ಸನ್ನಿಧಿಯಲ್ಲಿ ಸ್ಥಿರವಾಗಿರಲಿ. ನಮ್ಮ ಮನೆ, ಈಗಾಗಲೇ ನಾನು ಹೇಳಿದ್ನಲ್ವ, ಮನೆ ಯಾವ ಮನೆ? ಬಂಡೆಯ ಮೇಲೆ ಕಟ್ಟಿದ ಮನೆಯಾಗಿರಬೇಕು ನಮ್ದು. ಹಲ್ಲೆಲೂಯಾ. ಪ್ರಾರ್ಥಿಸ್ತಾ ಇದ್ದಾನೆ ದಾವೀದನು ಏನೆಂಬುದಾಗಿ ಅಂತ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಾರ್ಥಿಸ್ತಾ ಇದ್ದಾನೆ. ಯಾರ್ರೀ? ರಾಜನಾಗಿರ್ತಕ್ಕಂಥ ಸೊಲೊಮೋನನು, ದಾವೀದನ ಮಗನು ಪ್ರಾರ್ಥಿಸ್ತಾ ಇದ್ದಾನೆ. ಏನಂತೇಳಿ ಅಂತಂದರೆ, ದೇವರೇ, ನಿನ್ನ ಸೇವಕನಾಗಿರ್ತಕ್ಕಂಥ ದಾವೀದನ ಮನೆ ಹೆಂಗಿರ್ಬೇಕಂತೆ? ಸದಾ ಸ್ಥಿರವಾಗಿ ನಿನ್ನ ಸನ್ನಿಧಿಯಲ್ಲಿ ನಿಲ್ಲಬೇಕು. ಹಲ್ಲೆಲೂಯಾ. ದೇವರ ಸನ್ನಿಧಾನದಲ್ಲಿ ನಿಲ್ಲುವಂಥ ಮನೆಯಾಗಿ ನಮ್ಮ ಮನೆ, ನಮ್ಮ ಕುಟುಂಬ, ನಮ್ಮ ಭಕ್ತಿಯ ಜೀವಿತ ಇರಬೇಕು ಪ್ರೇರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸ್ಥಿರವಾದ ಮನಸ್ಸುಳ್ಳವರಾಗಿ, ಸ್ಥಿರ ಚಿತ್ತವುಳ್ಳವರಾಗಿ, ಸ್ಥಿರವಾದಂಥ ಮನೆಯುಳ್ಳವರಾಗಿ, ಸ್ಥಿರವಾದಂಥ ಆಸ್ತಿ ಇದೆ ಎಂಬುದಾಗಿ ನಾವು ನಡೆಯುವವರಾಗಿ ಇರಬೇಕು ಪ್ರೇರೆ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ, ನಾನು ನಿನ್ನ ಸಂಗಡ ಇದ್ದೇನೆ ಎಂಬುದಾಗಿ, ಇರುವೆನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಒಂದು ಸಾರಿ ದಾವೀದನ 23ನೇ ಕೀರ್ತನೆಯಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಏನಂತೇಳಿ ಅಂತಂದರೆ, 6ನೇ ವಚನದಲ್ಲಿ, ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವು. ನಾನು ಸದಾಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ನಿಜವಾದಂಥ ಮನೆ ಯಾವುದ್ರಿ? ದೇವರು ನಮಗೆ ಕೊಡುವಂಥ ಆ ಒಂದು ಗುಡಾರ. ಅಲ್ಲಿ ಹೇಳ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ನಾನು ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದೆ, ನೀವು ಅಂಜಬೇಡ್ರಿ,
ನಾನು ನಿಮಗೋಸ್ಕರವಾಗಿ ಸ್ಥಳವನ್ನು ಸಿದ್ಧ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಯಾವುದನ್ನು ಸಿದ್ಧ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಯೇಸು ಸ್ವಾಮಿ? ಲೋಕವನ್ನು ಬಿಟ್ಟು ನಿಮ್ಮ ಹೃದಯವು 14ನೇದು ಯೋಹಾನ ಬರೆದ ಸುವಾರ್ತೆ, ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನೂ ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರುಗಳು ಅವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದದೆ ಅಂದನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ಈ ಲೋಕವನ್ನು ಬಿಟ್ಟು ಹೋಗಬೇಕಾದ್ರೆ ಒಂದು ಸ್ಥಿರವಾದಂಥ ಗುಡಾರ ನಮಗೆ ಎಲ್ಲಿದೆ? ಪರಲೋಕದಲ್ಲಿಯೇ ಇದೆ ಪ್ರೇರೆ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಂತಂದರೆ, ನಮ್ಮ ಮನೆ ಹೆಂಗಿರ್ಬೇಕಂತೆ? ಸ್ಥಿರವಾಗಿರ್ಬೇಕು. ನಿಶ್ಚಯವಾಗಿ ಸದಾಕಾಲವು ನಾನು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು ಎಂಬುದಾಗಿ ಭಕ್ತನಾಗಿರ್ತಕ್ಕಂಥ ದಾವೀದನು ಹೇಳಿದ ಹಾಗೆ ನಾವು ಕೂಡ ಸ್ಥಿರವಾದ ರೀತಿಯಲ್ಲಿ ನಾವೇನು ಮಾಡ್ಬೇಕ್ರಿ? ನಮ್ಮ ಭಕ್ತಿಯ ಜೀವಿತವನ್ನು ನಾವೇನು ಮಾಡಬೇಕು? ದೇವರಿಗೆ ಅಂಕಿತ ಮಾಡಬೇಕು ಪ್ರೇಯರ್. ಅದರ ಸಲುವಾಗಿ ಪೌಲನು ಕೂಡ ಒಂದು ಸಾರಿ ಪತ್ರಿಕೆಯಲ್ಲಿ ಹೇಳ್ತಾನೆ ಪ್ರೇಯರ್. ಏನಂತ ಹೇಳಂತಂದರೆ, ಓದ್ಕೊಳ್ಳೋಣ ಈ ಸಮಯದಲ್ಲಿ. ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಕೊರಿಂಥ 5ನೇ ಅಧ್ಯಾಯ. ಭೂಮಿಯ ಮೇಲಿರುವ ನಮ್ಮ ಮನೆಯು, ಅಂದರೆ ನಮ್ಮ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರೂ ದೇವರಿಂದ ಉಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು. ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂಥದ್ದಾಗಿದೆ ಎಂಬುದಾಗಿ. ಹಲ್ಲೆಲೂಯಾ, ನಿತ್ಯ ಅಂದರೆ ಸ್ಥಿರವಾಗಿರುವಂಥ ಮನೆ. ಯಾವುದ್ರಿ? ಪರಲೋಕದಲ್ಲಿ ದೇವರು ನಮಗೆ ಕೊಡುವಂಥ ಮನೆ. ಹಲ್ಲೆಲೂಯಾ, ಪರಲೋಕದಲ್ಲಿ ದೇವರು ನಮಗೆ ಒದಗಿಸುವಂಥ ಮನೆ, ಅದು ನಿತ್ಯವಾಗಿರ್ತಕ್ಕಂಥ ಮನೆಯಾಗಿದೆ. ಅದರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತದೆ, ಭೂಮಿಯ ಮೇಲಿರುವ ನಮ್ಮ ಮನೆಯು, ಅಂದರೆ ನಮ್ಮ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರು. ನಮ್ಮ ದೇಹ ಹೋದರೂ ಕೂಡ ನಮಗೆ ಸ್ಥಿರತೆ ಎಲ್ಲಿ ಸಿಗುತ್ತೆ? ಪರಲೋಕದಲ್ಲಿ. ಯಾಕಂದರೆ ಅಲ್ಲಿ ದೇವರು ನಮಗೆ ಮತ್ತೊಂದು ಹೊಸದಾಗಿರ್ತಕ್ಕಂಥ ಮಹಿಮೆಯ ಶರೀರವನ್ನು ಆತನು ಕೊಡಲಿಕ್ಕಿದ್ದಾನೆ. ಈ ದೇಹದಲ್ಲಿ ನಾವು ನರಳಾಡ್ತೀವಿ, ಈ ದೇಹದಲ್ಲಿ ನಮ್ಗೆ ನೋವು ಬರುತ್ತೆ, ಇಲ್ಲಿ ದೇಹದಲ್ಲಿ ನಾವು ಬಲಹೀನರಾಗ್ತೇವೆ. ಆದರೆ ದೇವರು ಕೊಡುವಂಥ ಆ ದೇಹ ಇದೆಯಲ್ವಾ, ಅದು ಯಾವಾಗಲೂ ಕೂಡ ಚಿರ ಯೌವನದ ದೇಹ. ಹಲ್ಲೆಲೂಯಾ, ಪ್ರೈಸ್. ನಾವು ನೆನೆಸ್ತೀವಲ್ಲ, ಏನಂತ ಹೇಳ್ರಿ? ಯೌವನಸ್ಥರಾಗಿರುವಂಥ ಸಮಯದಲ್ಲಿ ಅದೇ ರೀತಿಯಾಗಿ ಇರಬೇಕಂತೇಳಿ ನಾವು ನೆನೆಸ್ತೀವಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೌವನ, ಚಿರ ಯೌವನವನ್ನು ದೇವರು ಕೊಡ್ತಾನೆ. ಆ ದೇಹ, ದೇವರು ಕೊಡುವಂಥ ದೇಹದಲ್ಲಿ ಅಲ್ಲಿ ಏನಿರೋದಿಲ್ಲ? ಬಲಹೀನತೆ ಇರೋದಿಲ್ಲ. ಹಲ್ಲೆಲೂಯಾ, ಅದಕ್ಕೆ ವಯಸ್ಸಿಲ್ಲ. ಯಾವುದಕ್ಕೆ? ದೇವರು ಕೊಡುವಂಥ ದೇಹಗಳಿಗೆ ವಯಸ್ಸಿಲ್ಲ ಪ್ರಿಯರ. ಅದರ ಸಲುವಾಗಿ ಈ ಮಣ್ಣಿನಿಂದ ಬಂದಿರತಕ್ಕಂಥ ದೇಹ ಮಣ್ಣಿಗೆ ಹೋಗುತ್ತೆ, ಆದರೆ ದೇವರು ಕೊಡುವಂಥ ದೇಹ, ಮಹಿಮೆ ಶರೀರ ದೇಹ ಸಂಪೂರ್ಣ ಹೊಸತನವನ್ನು ಕೊಡುತ್ತೆ. ಯುಗದ ಸಮಾಪ್ತಿಯವರೆಗೆ ದೇವರ ಸಂಗಡ ವಾಸಿಸುವಂಥ ಸ್ಥಿತಿ ಉಳ್ಳವರಾಗಿ ನಾವು ಇರ್ತೀವಿ ಪ್ರಿಯರ. ಅದರ ಸಲುವಾಗಿ ಸ್ಥಿರಚಿತ್ತರಾಗಿರಬೇಕು, ನಮ್ಮ ಮನಸ್ಸು ಸ್ಥಿರವಾಗಿರಬೇಕು, ಸ್ಥಿರವಾದ ಆಸ್ತಿ ನಮಗಿದೆ ಎಂಬುದಾಗಿ ನಾವು ಸಂಪೂರ್ಣವಾಗಿ ಬಲ್ಲಂಥವರಾಗಿರಬೇಕು. ಅಷ್ಟು ಮಾತ್ರವಲ್ಲದೆ ನಾವು ನೋಡ್ತಾ ಇದ್ದೇವೆ ಏನಂತ ಹೇಳಂತಂದರೆ, ನಮ್ಮ ಗುಡಾರ, ಸ್ಥಿರವಾದಂಥ ಗುಡಾರ ಎಲ್ಲಿದೆ? ನಮಗೆ ಪರಲೋಕದಲ್ಲಿದೆ. ಅದನ್ನು ನಾವು ವಿಶ್ವಾಸಿಸುವವರು ಆಗಿರಬೇಕು ಪ್ರೇರಿ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದಾವೀದನು ಪ್ರಾರ್ಥಿಸಿದ ಹಾಗೆ, ದೇವರೇ, ನನ್ನ ಮನೆ, ನಾನು ಸದಾಕಾಲ ನಿನ್ನ ಸನ್ನಿಧಾನದಲ್ಲಿಯೇ ವಾಸಿಸು ಎಂಬುದಾಗಿ ಹೇಳಿದ ಹಾಗೆ, ದಾವೀದನ ಮಗನಾಗಿರ್ತಕ್ಕಂಥ ರಾಜನಾಗಿರ್ತಕ್ಕಂಥ ಸೊಲೊಮೋನನು ಪ್ರಾರ್ಥಿಸಿದ ಹಾಗೆ, ದೇವರೇ, ನನ್ನ ಮನೆಯು ಸದಾ ಸ್ಥಿರವಾಗಿ ನಿನ್ನ ಸನ್ನಿಧಾನದಲ್ಲಿ ನಿಲ್ಲಲಿ ಎಂಬುದಾಗಿ ಹೇಳಿದ ಹಾಗೆ, ಸಹೋದರ ಸಹೋದರಿ, ಇವತ್ತು ಕೂಡ ನಾವು ಪ್ರಾರ್ಥನೆ ಮಾಡೋಣ. ಸ್ಥಿರಚಿತ್ತವಾಗಿ ನಾವು ಇರೋಣ. ಯೆಹೋಶುವನು ಚಿತ್ತವನ್ನು ಕಳೆದುಕೊಳ್ಳಲಿಲ್ಲ. ಅನೇಕ ಭಕ್ತರು ತಮ್ಮ ಮನಸ್ಸನ್ನು ಕೆಡಿಸಿಕೊಳ್ಳಲಿಲ್ಲ. ಏಲಿಯನು ಎನ್ನುವಂಥ ಎಲಿಯ ಪ್ರವಾದಿಯಾಗಿರ್ತಕ್ಕಂಥ ಎಲಿಯನಿಗೆ ಆತನ ಮನಸ್ಸನ್ನು ದಿಗ್ಭ್ರಮೆಗೊಳಿಸುವಂಥ ಒಂದು ಕಾರ್ಯ ನಡೆಯಿತು. ಯೆಜೆಬೇಲಳು, ಅಹಾಬ ರಾಜ್ಯನು, ಯೆಜೆಬೇಲಳು ಒಂದು ಎಲಿಯನನ್ನು ಕೊಲ್ಲಿಸಬೇಕಂತೇಳಿ ಹುನ್ನಾರ ಮಾಡಿದ್ಲು. ಆತನ ಮನಸ್ಸು ಕಂಗೆಟ್ಟಿತ್ತು, ಮನಸ್ಸು ಭಯ ಕ್ರಾಂತವಾಯಿತು. ದೇವರ ಹತ್ರ ಪ್ರಾರ್ಥಿಸ್ತಾ ಇದ್ದಾನೆ, ದೇವರೇ, ನನ್ನ ಪ್ರಾಣವನ್ನು ನೀನು ತೆಗೆದುಹಾಕಿಬಿಡಪ್ಪ ಅಂತೇಳಿ. ನಾನು ನನ್ನ ಪಿತೃಗಳಿಗಿಂತ ದೊಡ್ಡವನಲ್ವಲ್ಲ ಎಂಬುದಾಗಿ ಪ್ರಾರ್ಥಿಸಿದಾಗ ದೇವರು ದೂತನನ್ನು ಕಳಿಸಿ ಆಹಾರ ಕೊಟ್ಟು, ಮತ್ತು ಸ್ವಲ್ಪ ದಿವಸಗಳಾದ ಮೇಲೆ 40 ದಿವಸ ಉಪವಾಸ ಮಾಡಿ, ಅದಾದ ಮೇಲೆ ತನ್ನ ಸ್ಥಾನದಲ್ಲಿ ಇನ್ನೊಬ್ಬ ಪ್ರವಾದಿಯನ್ನು ಆಗಿರ್ತಕ್ಕಂಥ ಎಲೀಷನನ್ನು ನೇಮಕ ಮಾಡಿದ ಮೇಲೆ, ಸ್ವಲ್ಪ ದಿವಸಗಳು ಕಳೆದ ಮೇಲೆ, ತನ್ನ ಮನಸ್ಸನ್ನು ಪುನಃ ಭದ್ರವಾಗಿರಿಸಿಕೊಂಡಿರ್ತಕ್ಕಂಥ ಪ್ರವಾದಿಯಾಗಿರುವಂಥ ಎಲೀಯನು ಒಂದು ಅಪ್ಪಣೆ ಬಂತು, ದೇವರ ಕರೆ ಬಂತು, ನೀನು ಸ್ಥಿರ ಮನಸ್ಸುಳ್ಳವನಾಗಿದ್ದೀಯ, ಅದಕ್ಕಾಗಿ ನಿನ್ನನ್ನು ನಾನು ಕರೆದುಕೊಳ್ಳುತ್ತೇನೆ ಎಂಬುದಾಗಿ ದೇವರು ಆತನನ್ನು ಕರೆದುಕೊಂಡು ಹೋಗಲಿಕ್ಕೆ ಅಗ್ನಿಮಯವಾದಂಥ ರಥರಥಾಶ್ವಗಳನ್ನು ಪರಲೋಕದಿಂದ ಕರೆ ಕಳುಹಿಸಿ ಆ ಒಂದು
ಸ್ಥಳದಲ್ಲಿ ದೇವರ ಆತನನ್ನು ತನ್ನ ರಥಗಳ ಮೂಲಕವಾಗಿ ಕರೆದುಕೊಂಡು ಹೋದ ಪ್ರಿಯರೇ. ಸಾವಿಲ್ಲದೆ ಸ್ಥಿರವಾದಂಥ ಮನಸ್ಸುಳ್ಳಂಥ ಎಲೀಯನು ಆತನು ದೇವರ ಪರಲೋಕಕ್ಕೆ ಆತನು ಆರೋಹಣನಾಗಿ ಹೋದನೆಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಸಹೋದರ ಸಹೋದರಿಯೇ, ದೇವರನ್ನು ಸೇರುವ, ದೇವರ ಸನ್ನಿಧಾನದಲ್ಲಿ ನಿಲ್ಲುವ, ದೇವರಲ್ಲಿ ಭಯಭಕ್ತಿಯ ಜೀವಿತವನ್ನು ಜೀವಿಸುವ, ದೇವರ ಆಜ್ಞೆಗಳಿಗೆ ಒಳಗಾಗಿ ಪಶ್ಚಾತ್ತಾಪ ಭಯಭಕ್ತಿಯ ಜೀವಿತವನ್ನು ಜೀವಿಸುವ ಮನಸ್ಸುಳ್ಳವರಾಗಿ, ಸ್ಥಿರತೆ ಉಳ್ಳವರಾಗಿ ನಾವು ಇರುವಂಥದ್ದೇ ಆದರೆ ಖಂಡಿತವಾಗಿ ದೈವಿಕವಾದಂಥ ಆಶೀರ್ವಾದಕ್ಕೆ ನಾವು ಪಾತ್ರರಾಗ್ತೀವಿ. ನಮ್ಮ ಸ್ಥಿರತೆಯನ್ನು ನಾವು ಬಿಟ್ಟುಕೊಡುವಂಥದ್ದು ಬೇಡ. ಲೋಕ ನಮ್ಮನ್ನು ಅಸ್ಥಿರಗೊಳಿಸ್ಬೇಕಂತೇಳಿ ಪ್ರಯತ್ನ ಮಾಡುತ್ತೆ, ನಮ್ಮನ್ನು ಮನಸ್ಸನ್ನು ಚಂಚಲಗೊಳಿಸ್ಬೇಕಂತೇಳಿ ಪ್ರಯತ್ನ ಮಾಡುತ್ತೆ. ಅಯ್ಯೋ, ಈ ಲೋಕವೇ ಶ್ರೇಷ್ಠ ಎಂಬುದಾಗಿ, ಈ ಲೋಕದ ಮನೆಗಳೇ ಶ್ರೇಷ್ಠ ಎಂಬುದಾಗಿ ಲೋಕ ಹೇಳುತ್ತೆ, ಈ ಲೋಕದ ಐಶ್ವರ್ಯವೇ ಶ್ರೇಷ್ಠ ಎಂಬುದಾಗಿ ಲೋಕ ಹೇಳುತ್ತೆ ಪ್ರಿಯರೇ. ಆದರೆ ವಾಕ್ಯ ಹೇಳ್ತಾ ಇದೆ, ನಿಮಗೊಂದು ಗುಡಾರ ಪರಲೋಕದಲ್ಲಿದೆ, ಅದು ದೇವರು ಕೊಟ್ಟಿರುವ ಗುಡಾರ. ಈ ದೇಹ ಹೋದ ಮೇಲೆ ಇನ್ನೊಂದು ದೇಹವನ್ನು, ಮಹಿಮೆ ದೇಹವನ್ನು ದೇವರು ಕೊಡ್ತಾನೆ. ಅದಕ್ಕಾಗಿ ನೀನು ಭಯಪಡಬೇಡ. ಇಲ್ಲಿರುವ ದಿವಸಗಳವರೆಗೂ ಕೂಡ ದೇವರು ನಿನ್ನನ್ನು ಕಾಯ್ದು ಕಾಪಾಡಿ ನಡೆಸ್ತಾನೆ. ನೀನು ಅಲ್ಲಿಯವರೆಗೆ ಸ್ಥಿರವುಳ್ಳವನಾಗಿ, ಸ್ಥಿರಚಿತ್ತ ಉಳ್ಳವನಾಗಿ, ಸ್ಥಿರ ಮನಸ್ಸುಳ್ಳವನಾಗಿ, ಸ್ಥಿರವಾದ ಆಸ್ತಿ ಇದೆ ಎಂಬುದಾಗಿ ನಂಬಿದವನಾಗಿ, ಸ್ಥಿರವಾದ ರೀತಿಯಲ್ಲಿ ನಿನ್ನ ಮನೆಯನ್ನು ನೋಡಿಕೊಂಡು ನಡೆಸಿಕೊಂಡು ಹೋಗುವವನಾಗಿ ಇರುವಂಥದ್ದಾದರೆ ಖಂಡಿತವಾಗಿ ದೈವಿಕವಾದಂಥ ಆಶೀರ್ವಾದ ನಿನಗೆ ಖಂಡಿತವಾಗಿದೆ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಮಹೋನ್ನತ ಮಹಾಪರಿಶುದ್ಧನಾದ ಮಹಾದೇವರು ನಿಮಗೆ ಸ್ತೋತ್ರಗಳಪ್ಪ. ಹೌದು ಸ್ವಾಮಿ, ವಾಕ್ಯದ ಮೂಲಕವಾಗಿ ನನ್ನ ಸಂಗಡ ನಮ್ಮ ಸಂಗಡ ನೀವು ಮಾತಾಡಿದೆಯಪ್ಪ. ಸ್ಥಿರತೆ ಬಹಳ ಮುಖ್ಯ ಎಂಬುದಾಗಿ, ನಾವು ಭಕ್ತಿಯ ಜೀವಿತದಲ್ಲಿ ಸ್ಥಿರವುಳ್ಳವರಾಗಿ ಇರಬೇಕಂತೇಳಿ ನೀನು ಮಾತಾಡಿದ್ದೀವಿ. ಸ್ತೋತ್ರಪ್ಪ. ಕರ್ತನೆ, ಚಿತ್ತ ಸ್ಥಿರವಾಗಿರಬೇಕು, ಮನಸ್ಸು ಸ್ಥಿರವಾಗಿರಬೇಕು, ಆಸ್ತಿ ಸ್ಥಿರವಾದ ಆಸ್ತಿ ಇದೆ ಎಂಬುದಾಗಿ ನಂಬುವವರಾಗಿರಬೇಕು ದೇವರೇ. ಅದೇ ರೀತಿಯಾಗಿ ನಮ್ಮ ಮನೆಯೂ ಕೂಡ ಸ್ಥಿರವಾಗಿ ಇರಬೇಕಂತೇಳಿ ನೀವು ಅನೇಕ ಸಂಗತಿಗಳನ್ನು ನನಗೂ ನಮ್ಮೆಲ್ಲರಿಗೂ ತಿಳಿಪಡಿಸಿದ್ದಕ್ಕಾಗಿ ಸ್ತೋತ್ರ. ಭಕ್ತಿಯ ಜೀವಿತದಲ್ಲಿ ಬಿದ್ದು ಹೋಗದೆ, ಸೋತು ಹೋಗದೆ ಸ್ಥಿರವಾಗಿ ಸ್ವಾಮಿ ನಿನ್ನನ್ನು ಹಿಂಬಾಲಿಸುವ ಮಕ್ಕಳಾಗುವಂತೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಕೂಡಿ ಬಂದಿರತಕ್ಕಂಥ ಇವರೆಲ್ಲ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಚಿಕ್ಕ ಮಕ್ಕಳೆಲ್ಲರನ್ನ ಆಶೀರ್ವಾದ ಮಾಡಿ ನಡೆಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡೊಂದೇ ಪರಮ ತಂದೆ, ಆಮೇಲೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಿಗೆ ಬಂದು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸಿ ಅಲಂಕರಿಸಿ ಬಲಪಡಿಸಬೇಕು. ಕೂಡಿ ಬಂದಿರುವ ಇವರ ಸಂಘಗಳು, ಸಕಲ ಸದ್ಭಕ್ತರ ಸಂಘಗಳು, ಪ್ರಪಂಚದಲ್ಲಿ ಎಲ್ಲ ಮನುಷ್ಯರ ಸಂಘಗಳು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ.